ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಮೊದಲನೇದಾಗಿ ಸಮಸ್ತ ಕನ್ನಡಿಗರಿಗೆಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ, ಚಾಂಪಿಯನ್ಸ್ ಟ್ರೋಫಿ 8 ವರ್ಷ ಆದ್ಮೇಲೆ ನಡೀತಾ ಇರೋದು. ಲಾಸ್ಟ್ ಟೈಮ್ ಅಸಾಧ್ಯವಾಗಿಲ್ಲದೆ ಇರೋದನ್ನ ಈ ಸಲ ಸಾಧ್ಯ ಮಾಡ್ತಾರ ಇಂಡಿಯಾ ನೋಡ್ಬೇಕು. ರೋ ಅಂಡ್ ಕೋಗೆ ಮೇ ಬಿ ಲಾಸ್ಟ್ ಚಾಂಪಿಯನ್ಸ್ ಟ್ರೋಫಿ, ಮೇ ಬಿ ಏನು ಪಕ್ಕ ಇದು ಲಾಸ್ಟ್ ಚಾಂಪಿಯನ್ಸ್ ಟ್ರೋಫಿ. ಲಾಸ್ಟ್ ಟೈಮ್ ಫೈನಲ್ಗೆ ಹೋಗಿ ಪಾಕಿಸ್ತಾನ ಮೇಲೆ ಸೋತಿದ್ದು ಇನ್ನ ಕಣ್ಣಿಗೆ ಕಟ್ಟದಂಗೆ ಐತೆ ಇಂಡಿಯಾ ಪ್ರತಿಯೊಬ್ಬ ಅಭಿಮಾನಿಗೂ ಕೂಡ. ಅದಕ್ಕೂ ಮುಂಚೆ ಚಾಂಪಿಯನ್ಸ್ ಟ್ರೋಫಿ ಇವತ್ತಿಂದ ಶುರು ಆಗ್ತೈತೆ. ಫಸ್ಟ್ ಮ್ಯಾಚ್ನ ಆಡ್ತಾರೆ ನ್ಯೂಜಿಲ್ಯಾಂಡ್ ವರ್ಸಸ್ ಪಾಕಿಸ್ತಾನ. ಬ್ರಾಡ್ಕಾಸ್ಟ್ ಎಲ್ಲರಿಗೂ ಗೊತ್ತು ಯಾವ್ದ್ರಲ್ಲಿ ಅಂತ, ಜಿಯೋ ಸ್ಟಾರ್ನಲ್ಲಿ. ಅವರಿಬ್ಬರಲ್ಲೂ ಕೂಡ ಮರ್ಜಾಗಿ ಒಂದೇ ಆ್ಯಪ್ನ ಬಿಟ್ಟಿದ್ದಾರೆ. ಮೊಬೈಲ್ನಲ್ಲಿ ಜಿಯೋ ಹಾಟ್ಸ್ಟಾರಲ್ಲಿ ನೋಡ್ತು ಅಂತ ಅಂದರೆ ಇನ್ನು ಕಾಮನ್ ಆಗಿ ನ್ಯೂಸ್ 18 ಮತ್ತು ಸ್ಟಾರ್ ಸ್ಪೋರ್ಟ್ಸ್ ಎಲ್ಲದರಲ್ಲೂ ಕೂಡ ಬ್ರಾಡ್ಕಾಸ್ಟ್ ಆಗುತ್ತೆ. ಇವತ್ತು ಮ್ಯಾಚು ಸ್ಟಾರ್ಟ್ ಆಗೋದು 2:30ಗೆ. ಇಂಡಿಯಾ ಮ್ಯಾಚ್ ಇರೋದು ನಾಳೆ. ಇಂಡಿಯಾ ಪ್ಲೇಯಿಂಗ್ 11 ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಇಂಡಿಯಾ ಫಸ್ಟ್ ಮ್ಯಾಚ್ ಇರೋದು ಬಾಂಗ್ಲಾದೇಶ್ ಅವ್ರ ಮೇಲೆ. ಬಾಂಗ್ಲಾದೇಶ್ ಅವರು ಒಂದು ಟೈಮಲ್ಲಿ ಅಂದರೆ ಒಂದು 8-9 ಇಯರ್ಸ್ ಬ್ಯಾಕ್ ನಮಗೆ ಟಕ್ಕರ್ನ ಕೊಡ್ತಾ ಇದ್ರು ICC ಈವೆಂಟ್ಸ್ ಅಂತ ಬಂದಾಗ. ಬಟ್ ಈಗ ಒನ್ ಸೈಡೆಡ್ ಆಗಿ ಹೊಡಿತಾರೆ ಇಂಡಿಯಾ ಅಂತ ಅನ್ಕೊಂಡಿದ್ದೀನಿ ನಾಳೆ. ಅದ್ರೊಳಗೆ ಬೇರೆ ಅವರ ಶಕೀಬ್ ಅಲ್ ಹಸನ್ ಲಾಸ್ಟ್ 17 ವರ್ಷದಿಂದ ಒಂದೇ ಒಂದು ICC ಟ್ರೋಫಿನ ಮಿಸ್ ಮಾಡ್ದಂಗೆ ಆಡಿದ್ದು. ಬಾಂಗ್ಲಾದೇಶ ಪರವಾಗಿ ಫಸ್ಟ್ ಟೈಮ್ ಆಡ್ತಾ ಇಲ್ಲ, ಅವ್ರದ್ದೇನೋ ಬೌಲಿಂಗ್ ಆ್ಯಕ್ಷನ್ ಸರಿ ಇಲ್ಲ ಅಂತ ಹೇಳಿ. ಈಗ ಅದ್ರ ಬಗ್ಗೆ ಬಿಟ್ಬಿಡೋಣ, ಇಂಡಿಯಾ ಪ್ಲೇಯಿಂಗ್ 11 ಕಡೆ ಬಂದ್ಬಿಡೋಣ. 15 ಜನದ ಸ್ಕ್ವಾಡು. ಜಸ್ಪ್ರೀತ್ ಬೂಮ್ರಾ ಅವ್ರನ್ನ ಸಖತ್ತು ಮಿಸ್ ಮಾಡ್ಕೊಳ್ತೀವಿ. ಪ್ಲೇಯಿಂಗ್ 11ನ ಅನೌನ್ಸ್ ಮಾಡಿದಾಗ ಜಸ್ಪ್ರೀತ್ ಬೂಮ್ರಾ ಅವ್ರದ್ದು ಪ್ಲೇಯಿಂಗ್ 11 ಅಂತೀನಿ, 15 ಮೆಂಬರ್ ಸ್ಕ್ವಾಡ್ನ ಅನೌನ್ಸ್ ಮಾಡಿದ್ದಾಗ ಜಸ್ಪ್ರೀತ್ ಬೂಮ್ರಾ ಅವ್ರ ಹೆಸರು ಇತ್ತು. ಬರ್ತಾರೆ, ರಿಕವರಿ ಆಗ್ತಾರೆ ಅಂತ ಅನ್ಕೊಂಡಿದ್ದೋ. ಬಟ್ ಇಂಡಿಯಾಗೆ ಬಿಗ್ ಲಾಸ್ ಆಗಿರೋದು, ಅವರು ರಿಕವರಿ ಆಗೋದಕ್ಕೆ ಆಗಿಲ್ಲ. ಹಾಗಾಗಿ ಅವರಿಗೆ ಬ್ಯಾಕಪ್ ಆಗಿ ಚೂಸ್ ಮಾಡಿದಂಥ ಹರ್ಷಿತ್ ರಾಣಾ ಅವರು ಸ್ಟ್ರೈಟ್ ಅವೇ ಬರ್ತಾರೆ ಸ್ಕ್ವಾಡ್ ಒಳಗಡೆ. ಇಂಡಿಯಾ ಪ್ಲೇಯಿಂಗ್ 11 ಯಾವ ರೀತಿ ಇರುತ್ತೆ ನಾಳೆ ಮ್ಯಾಚಲ್ಲಿ ಈಗ ಡೀಪ್ ಆ್ಯಂಡ್ ಡೆಪ್ತ್ ಆಗಿ ಹೇಳ್ತಾ ಹೋಗ್ತೀನಿ. ಇಲ್ಲಿ ಕೆಲವೊಬ್ಬರಿಗೆ ನಾನು ಹೇಳೋದು ಎಲ್ಲರಿಗೂ ಗೊತ್ತಿರುತ್ತೆ ಇವರೇನೆ ಆಡ್ತಾರೆ ಅಂತ. ಈಗ ಒಬ್ಬೊಬ್ಬರಾಗಿ ಹೇಳ್ತಾ ಹೋಗ್ತೀನಿ. ಓಪನರ್ಸ್ ಆಗಿ ಬರ್ತಾರೆ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್. ಆಬ್ವಿಯಸ್ ಚಾಯ್ಸು, ಯಾಕೆ ಅಂತಂದರೆ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ನೇ ಬರೋದು. ಒಂದು ಮ್ಯಾಚ್ ಕರೆಕ್ಟಾಗಿ ಆಡಿಲ್ಲ ಅಂದರೂ ಕೂಡ ಶುಭ್ಮನ್ ಗಿಲ್ನ ಆಡಿಸ್ಲೇಬೇಕು. ಯಾಕೆ ಅಂತ ಅಂದರೆ ಫ್ಯೂಚರಿಗೆ ನೋಡ್ತಾ ಇದ್ದಾರೆ ಇಂಡಿಯಾ, ಇವ್ರ ಕಡೆ ಇವರು ವೈಸ್ ಕ್ಯಾಪ್ಟನ್ ಅಂತ. ರೋಹಿತ್ ಶರ್ಮಾ ಶುಭ್ಮನ್ ಗಿಲ್ ಓಪನಿಂಗ್ನ ಮಾಡ್ತು ಅಂತ ಅಂದರೆ ನಂಬರ್ 3ಲಿ ಬರ್ತಾರೆ ಯಾರು? ದಟ್ ಇಸ್ ವಿರಾಟ್ ಕೊಹ್ಲಿ, ಕಿಂಗ್ ಕೊಹ್ಲಿ. ICC ಈವೆಂಟ್ಗೆ ಬಾದ್ಶಾ ಅಂತ ಅಂದರೆ ಅದು ನಮ್ಮ ಕಿಂಗ್ ಕೊಹ್ಲಿ. ನಂಬರ್ 3ಲಿ ಆಡ್ತಾರೆ. ನಂಬರ್ 4ಅಲ್ಲಿ ಬರ್ತಾರೆ ಶ್ರೇಯಸ್ ಅಯ್ಯರ್. ಕ್ಲಾಸಿ, ಚಿಂದಿ, ಬೆಂಕಿ ಫಾರ್ಮಲ್ಲಿ ಇರುವಂಥ ಅಯ್ಯರ್ ಅವರು ಲಾಸ್ಟ್ ಇಂಗ್ಲೆಂಡ್ ಸೀರೀಸಲ್ಲಿ ಏನು ಆಡಿದ್ರು ಅಂತ ಎಲ್ಲರಿಗೂ ಗೊತ್ತಿರುತ್ತೆ. 3 ಮ್ಯಾಚನ್ನು ಕೂಡ ಕನ್ವಿನ್ಸಿಂಗ್ ಆಗಿ ಆಡ್ತಾ ಇದ್ದಂಗೆ ಪ್ಲೇಯಿಂಗ್ 11ಅಲ್ಲಿ ಅವರು ಸ್ಥಾನನ 100% ಕನ್ಫರ್ಮ್ನ ಮಾಡ್ಕೊಂಡಿರೋದು. ನಂಬರ್ 4th ಪೊಸಿಷನ್, ನಂಬರ್ 5th ಪೊಸಿಷನ್ಲಿ ಬರ್ತಾರೆ ನಮ್ಮ ಕರ್ನಾಟಕದ KL ರಾಹುಲ್ ಅವರು. ಹೌದು, ಫಸ್ಟ್ 2 ಮ್ಯಾಚಲ್ಲಿ ನ್ಯೂಜಿಲ್ಯಾಂಡ್ ಸೀರೀಸಲ್ಲಿ ಕರೆಕ್ಟಾಗಿ ಪರ್ಫಾರ್ಮೆನ್ಸ್ನ ಮಾಡೋದಕ್ಕೆ ಆಗಿಲ್ಲ. ಬಟ್ ಅವ್ರ ಮೇಲೆ ಹೋಗ್ಬಿಟ್ಟಿದ್ದಕ್ಕೆ 3rd ಮ್ಯಾಚಲ್ಲಿ 40+ ಸ್ಕೋರ್ನ ಹೊಡೆದಿದ್ದಾರೆ. ಸಿಕ್ಕಿದ ಅವಕಾಶದಲ್ಲಿ ಚೆನ್ನಾಗಿ ಯುಟಿಲೈಸ್ನ ಮಾಡಿದ್ರು. ಲಾಸ್ಟ್ ಮ್ಯಾಚು ಅವ್ರ ಸ್ಥಾನನೂ ಕೂಡ ಒಂದು 60-70% ಕನ್ಫರ್ಮ್ ಮಾಡಿದ್ದಾರೆ. ರಿಷಬ್ ಪಂತಿಗೆ ಹೋಲಿಸ್ಕೊಳ್ತು ಅಂತ ಅಂದರೆ KL ರಾಹುಲ್ ಫಾರ್ ಬೆಟರು ODI ಕ್ರಿಕೆಟಿಗೆ. ಹಂಗಾಗಿ 5th ಪೊಸಿಷನಲ್ಲಿ ಇಡ್ತಾ ಇದ್ದೀನಿ ನಾನು ನಮ್ಮ ಕರ್ನಾಟಕದ ರತ್ನ, ಅದು KL ರಾಹುಲ್ ಅವ್ರನ್ನ. 6th ಪೊಸಿಷನಲ್ಲಿ ಬರ್ತಾರೆ, ಅದು ಹಾರ್ದಿಕ್ ಪಾಂಡ್ಯ. ಇನ್ಯಾರು ಬರ್ತಾರೆ ಗುರು? ಕುಂಕು ಪಾಂಡ್ಯ ಅವರು. ಬೆಂಕಿ. ಈ ಪ್ಲೇಯರ್ ಬಗ್ಗೆ ಏನು ಹೇಳೋ ಅವಶ್ಯಕತೆನೇ ಇಲ್ಲ. ವರ್ಲ್ಡ್ ಈಗ ಪ್ರೆಸೆಂಟ್ ಜನ್ರೇಷನಲ್ಲಿ ವೈಟ್ ಬಾಲ್ ಫಾರ್ಮೆಟಲ್ಲಿ ನಂಬರ್ 1 ಆಲ್ರೌಂಡರ್ ಯಾರು ಅಂತ ಅಂದರೆ ಅದು ಹಾರ್ದಿಕ್ ಪಾಂಡ್ಯ. ಆಸ್ ಎ ಬೌಲರ್, ಆಸ್ ಎ ಬ್ಯಾಟರ್, ಆಸ್ ಎ ಲೀಡರ್ನು ಕೂಡ ಹೌದು. ಆಸ್ ಎ ಲೀಡರ್, ಆಸ್ ಎ ಫೀಲ್ಡರ್ ಆಗಿ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಇಟ್ಟಿದ್ದೀನಿ 6th ಪೊಸಿಷನಲ್ಲಿ. 7th ಪೊಸಿಷನಲ್ಲಿ ಇಟ್ಟಿದ್ದೀನಿ ಅಕ್ಷರ್ ಪಟೇಲ್ ಅವ್ರ ಕಡೆ. ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂತ ಅಂದರೆ ಅರ್ಲಿಯಾಗಿ ಏನಾರು ಇಂಡಿಯಾ ವಿಕೆಟ್ನ ಕಳ್ಕೊಳ್ತು ಅಂತ ಅಂದರೆ ಇವರು ಅಪ್ ದಿ ಆರ್ಡರ್ ಬರೋ ಚಾನ್ಸಸ್ಸು ಕೂಡ ಜಾಸ್ತಿನೇ ಇರುತ್ತೆ. ಲಾಸ್ಟ್ ಇಂಗ್ಲೆಂಡ್ ಸೀರೀಸಲ್ಲೂ ಕೂಡ ಇವ್ರನ್ನ KL ರಾಹುಲ್ಗಿಂತ ಮುಂಚೆನೂ ಕೂಡ ಪ್ರಮೋಟ್ ಮಾಡಿದ್ದು ಉಂಟು, ನೋಡಿದ್ದೀವಿ. ಆ ಕೆಪಾಸಿಟಿ ಐತೆ. ಹಂಗಾಗಿ ನಾರ್ಮಲ್ ಬ್ಯಾಟಿಂಗ್ ವೈಸ್ ಬಂತು ಅಂತಂದರೆ 7th ಪೊಸಿಷನಲ್ಲಿ ಬರ್ತಾರೆ. ಅರ್ಲಿಯಾಗಿ ಏನಾರು ಇಂಡಿಯಾದ ವಿಕೆಟ್ ಬೀಳ್ತು ಅಂತಂದರೆ ಅಪ್ ದಿ ಆರ್ಡರ್ ಬರೋದ್ರಲ್ಲಿ ನನಗೆ ಯಾವುದೇ ರೀತಿ ಡೌಟ್ ಇಲ್ಲ. ಬಂದ್ರೂ ಕೂಡ ಇವ್ರಿಗೆ 100% ಪೊಟೆನ್ಷಿಯಲ್ ಇದೆ, ಅದನ್ನು ಪ್ರೂವ್ ಮಾಡ್ತಾರೆ. ನಂಬರ್ 8th ಪೊಸಿಷನಲ್ಲಿ ಇಟ್ಟಿದ್ದೀನಿ, ಅದು ಕುಲ್ದೀಪ್ ಯಾದವ್. ಕೆಲವೊಬ್ರು ಅನ್ಕೊಳ್ತಾ ಇರ್ಬೋದು ಕುಲ್ದೀಪ್ ಯಾದವ್ಗಿಂತ ವರುಣ್ ಚಕ್ರವರ್ತಿ ಫಾರ್ ಬೆಟರ್ ಅಂತ ಹೇಳೋದಿಲ್ಲ. ಬಟ್ ಪ್ರೆಸೆಂಟ್ ಆಗಿ ವರುಣ್ ಚಕ್ರವರ್ತಿ ಅವರ ಬೌಲಿಂಗು ಬೆಂಕಿಯಾಗಿ ಆಗ್ತಾ ಇದ್ದಾರೆ. ಹಂಗಾಗಿ ವರುಣ್ ಚಕ್ರವರ್ತಿ ಅವ್ರ ಕಡೆ ನೋಡಿದ್ರೆ ಚೆನ್ನಾಗಿರುತ್ತೆ. ಲಾಸ್ಟ್ ಮ್ಯಾಚಲ್ಲಿ ಕುಲ್ದೀಪ್ ಯಾದವ್ ಅವ್ರನ್ನ ಕೂರ್ಸೇನೆ ಆಡಿಸಿದ್ದು ಅಂತ ಕೆಲವೊಬ್ರು ವಾದ ಆಗಿತ್ತು. ಬಟ್ ಕುಲ್ದೀಪ್ ಯಾದವ್ ಪ್ರೂವ್ ಮಾಡಿರೋಷ್ಟು ವರುಣ್ ಚಕ್ರವರ್ತಿ ಪ್ರೂವ್ ಮಾಡೋದು ಇನ್ನೂ ಬೇಜಾನ್ ಐತೆ. ವರುಣ್ ಚಕ್ರವರ್ತಿ ಅವ್ರಿಗೆ ಚಾನ್ಸ್ ಸಿಗದೇ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನೆಕ್ಸ್ಟ್ ಈವೆಂಟಲ್ಲಿ ನೋಡ್ಕೊಳ್ಳೋಣ. ಕುಲ್ದೀಪ್ ಯಾದವ್ ಚೈನಾ ಮ್ಯಾನ್ ಆಗಿರೋದ್ರಿಂದ ಕುಲ್ದೀಪ್ ಯಾದವ್ ಅವ್ರನ್ನ ಇಟ್ಟಿದ್ದೀನಿ ನಾನು 8th ಪೊಸಿಷನಲ್ಲಿ. 9th ಪೊಸಿಷನಲ್ಲಿ ಬರ್ತಾರೆ
9th ಒಂದು ಸ್ವಲ್ಪ ವೇರಿ ಮಾಡಿಬಿಟ್ಟೆ. 8ಗೆ ಕುಲ್ದೀಪ್ ಯಾದವ್ ಹೇಳಿ, 9th ಕುಲ್ದೀಪ್ ಯಾದವ್ನ ಇಟ್ಕೊಂಡಿರಿ. ಬಟ್ 9th ಹೇಳ್ತೀನಿ ಸರ್ ರವೀಂದ್ರ ಜಡೇಜಾ ಗುರು ಏನು ಬ್ಯಾಟಿಂಗ್ ಡೆಪ್ತ್, 8ನೇ ಪ್ಲೇಯರ್ವರೆಗೂ ಬ್ಯಾಟಿಂಗು. ಬಟ್ 9th ಪೊಸಿಷನ್ಲಿ ಹೇಳ್ತಾ ಇದ್ದೀನಿ ರವೀಂದ್ರ ಜಡೇಜಾ ಅವ್ರನ್ನ. ಅವ್ರು ಎಂಟ್ರಲ್ಲಕ್ಕೆ ಇನ್ನ ಮೇಲೇನೆ ಬರ್ತಾರೆ. ರವೀಂದ್ರ ಜಡೇಜಾ ಏನ್ ಗುರು ಹೇಳೋದ್ರ ಬಗ್ಗೆ, ಆಬ್ವಿಯಸ್ ಚಾಯ್ಸು. ಒಂದು 5 ಜನ, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಆಮೇಲೆ ರವೀಂದ್ರ ಜಡೇಜಾ, ಜಸ್ಪ್ರೀತ್ ಬೂಮ್ರಾ ಇದ್ರೆ ಜಸ್ಪ್ರೀತ್ ಬೂಮ್ರಾ, ಹಾರ್ದಿಕ್ ಪಾಂಡ್ಯ ಅವರೆಲ್ಲ ಶೋರ್ ಶಾಟ್ ಪ್ಲೇಯಿಂಗ್ ಎಲೆವನ್ ಆಡೋ ಅಂಥ ಪ್ಲೇಯರು. ಇನ್ನೇನು ಮಾತೇ ಆಡಂಗಿಲ್ಲ ರವೀಂದ್ರ ಜಡೇಜಾ ಅವ್ರ ಬಗ್ಗೆ. ನಾನು ಕ್ರಿಕೆಟ್ ನೋಡೋಕೆ ಸ್ಟಾರ್ಟ್ ಮಾಡಿದಾಗಿಂದ ಇರುವಂಥ ಪ್ಲೇಯರು, ಬೆಂಕಿ ಆಲ್ರೌಂಡರು. ನಂಬರ್ 10th ಪೊಸಿಷನ್ಲಿ ಇಡ್ತಿದ್ದೀನಿ ಶಮಿ, ಮೊಹಮ್ಮದ್ ಶಮಿ. ಹೌದು ಗುರು, ಮೊಹಮ್ಮದ್ ಶಮಿನ ಈ ಸಲ ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ನ ಲೀಡ್ ಮಾಡಬೇಕು. ಹಾರ್ದಿಕ್ ಪಾಂಡ್ಯ ಇರ್ತಾರೆ ಇವರಿಗೆ ಸಪೋರ್ಟಿವ್ ಬೌಲರ್ ಆಗಿ. ಸಪೋರ್ಟಿವ್ ಅನ್ನೋದಕ್ಕಿಂತ ಅವರು ಈ ಸಲ ಮೇನ್ ರೋಲ್ನ ಪ್ಲೇ ಮಾಡೋದ್ರಿಂದ ಮೊಹಮ್ಮದ್ ಶಮಿ ಅವ್ರ ಮೇಲೆ ಪ್ರೆಷರ್ ಜಾಸ್ತಿನೇ ಐತೆ. ಯಾವ ಥರ ಹ್ಯಾಂಡಲ್ ಮಾಡ್ತಾರೆ ನೋಡಬೇಕು ಈ ಸಲ ಬೌಲಿಂಗ್ ಯೂನಿಟ್ನ. ಬಟ್ ಚೆನ್ನಾಗಿ ಬೌಲಿಂಗ್ನ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಮೊಹಮ್ಮದ್ ಶಮಿ ಮೇಲೆ ನನಗಂತೂ ಸಖತ್ ಹೋಪಿದೆ ಗುರು. ನಂಬರ್ 11th ಪೊಸಿಷನಲ್ಲಿ ನನ್ನ ಪ್ರಕಾರ ಯಾರು ಆಡಬೇಕು, ಹರ್ಷದೀಪ್ ಸಿಂಗ್. ಬಟ್ ಆಡ್ಸೋದು ಯಾರನ್ನ, ಹರ್ಷಿತ್ ರಾಣಾನ. ಹರ್ಷಿತ್ ರಾಣಾ ಮೇಲೆ ಏನು ಬೇಜಾರಿಲ್ಲ ಗುರು. ಬಟ್ ನನಗೇನೋ ಗೌತಮ್ ಗಂಭೀರ್ ಅವರು ಅವರಿಗೆ ಜಾಸ್ತಿ ಫೇವರಿಸಮ್ನ ಮಾಡ್ತಾರೆ ಅಂತ ಇಲ್ಲಿವರೆಗೂ ಅನ್ಸೈತೆ. ನಿಮ್ಗೇನಂತ ಅನ್ಸುತ್ತೆ? ಹರ್ಷಿತ್ ರಾಣಾ ಅವ್ರು ಆಡಿದ್ರು ಕೂಡ ಏನು ತಪ್ಪಿಲ್ಲ. ಯಾಕೆ ಅಂತ ಅಂದರೆ ಇಂಗ್ಲೆಂಡ್ ಸೀರೀಸಲ್ಲಿ ಬೆಂಕಿಯಾಗಿ ಬೌಲಿಂಗ್ನ ಮಾಡಿದ್ದು ಹೊಡೆಸ್ಕೊಳ್ತಾರೆ, ಅದ್ರ ತಕ್ಕಾಗೇನೆ ವಿಕೆಟ್ನು ಕೂಡ ಎತ್ತುತ್ತಾರೆ. ಬಟ್ ಹರ್ಷಿತ್ ರಾಣಾನೇ ಆಡಲಿ, ಏನು ಪರವಾಗಿಲ್ಲ, ಏನು ಬೇಜಾರೇನಿಲ್ಲ. ಬಟ್ ಚೆನ್ನಾಗಿ ಪರ್ಫಾರ್ಮೆನ್ಸ್ನ ಮಾಡಲಿ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇವತ್ತಿನ ಮ್ಯಾಚ್ದು ಪ್ರತಿಯೊಂದು ಮ್ಯಾಚ್ದು ಕೂಡ ಪೋಸ್ಟ್ ಮ್ಯಾಚ್ ಏನಾದ್ರು ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಒನ್ ಸೈಡ್ ಮ್ಯಾಚಸ್ ಏನಾರು ಆಯಿತು ಅಂತಂದರೆ ಯಾವುದನ್ನು ಕೂಡ ನಾನು ಮಾಡೋದಿಲ್ಲ. ಬೆಂಕಿ ಆಗಿರಲಿ, ನಶಾ ಮ್ಯಾಚ್ ಇರಲಿ, ಅದು ಪ್ರತಿಯೊಂದು ಟೀಮುದನ್ನು ಕೂಡ ಮಾಡ್ತೀನಿ. ಇಂಡಿಯಾ ಮ್ಯಾಚಸ್ ಅಂತೂ ಪಕ್ಕ ನಮ್ಮ ಚಾನಲಲ್ಲಿ ಬಂದೇ ಬರುತ್ತೆ. ಮ್ಯಾಚ್ ಸ್ಟಾರ್ಟ್ ಆಗೋದು 2:30. ನಾಳೆ ಬಾಂಗ್ಲಾದೇಶ್ನ ಒನ್ ಸೈಡೆಡ್ ಆಗಿ ಹೊಡಿತಾರೆ ಅಂತ ಅಂದ್ಕೊಂಡಿದ್ದೀನಿ. ಬಾಂಗ್ಲಾದೇಶ್ದು ಪ್ಲೇಯಿಂಗ್ 11 ಅದೇನು ಬೇಕಾಗಿಲ್ಲ ನಮಗೆ. ಮುಷ್ಟಿಕರ್ ರಹೀಮ್, ಮೊಹಮ್ಮದ್ ಉಲ್ಲಾ, ಮೆಹಂದಿ, ಅವರು ಇವರು ಅಂತ ಯಾರ್ಯಾರೋ ಸುಮಾರು ಜನ ಆಡ್ತಾರೆ. ಇಂಡಿಯನ್ ಪ್ಲೇಯಿಂಗ್ 11 ಹೆಂಗೈತೆ? ನೀವೇನಾದ್ರು ಈ ಪ್ಲೇಯಿಂಗ್ 11ಅಲ್ಲಿ ಚೇಂಜಸ್ ಮಾಡ್ತೀರಾ ನಾನು ಹೇಳಿದ್ರಲ್ಲಿ? ಇಲ್ಲ, ಏನಾದ್ರು ಇಂಡಿಯಾ ಗೆಲ್ಲಬೇಕು ಅಂತಂದರೆ ಈ ಒಬ್ಬ ಪ್ಲೇಯರ್ನ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ? ಅದನ್ನೆಲ್ಲ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಏನಾದ್ರು ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.